ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್. ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನಾನು ಈಗ ವರುಣ ಲೇಕ್ಗೆ ಬಂದಿದ್ದೀನಿ. ಆ ವರುಣ ಲೇಕನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಈಗ ನಾನು ಹೋಗ್ತಾ ಇದ್ದೀನಿ, ಒಳಗೆ ರೀಚ್ ಆಗ್ತಿದ್ದೀನಿ. ಆ್ಯಕ್ಚುಲಿ ಇದ್ರ ರೂಲ್ಸ್ ಬಂದು ಈಗ ತುಂಬ ಜನಕ್ಕೆ ಗೊತ್ತಿರಲ್ಲ. ಶೂಟಿಂಗ್ ಪ್ಲೇಸ್ ಬೇರೆ ಇದೆ, ಈ ಥರ ಔಟ್ ಬ್ಯಾಕ್ ಅಡ್ವೆಂಚರ್ ಬೇರೆ ಇದೆ. ಇದನ್ನು ನಾನು ಬಂದಿರೋದೀಗ ಔಟ್ ಬ್ಯಾಕ್ ಅಡ್ವೆಂಚರ್ ಅಂತ ಬೋರ್ಡ್ ನೋಡ್ತಿರ್ಬೋದು, ಔಟ್ ಬ್ಯಾಕ್ ಅಡ್ವೆಂಚರ್ ಅಂತ. ಇಲ್ಲಿ ಗೇಮ್ಸ್ ಆಡಿದ್ರೆ ಮಾತ್ರ ಒಳಗೆ ಎಂಟ್ರಿ ಇರುತ್ತೆ, ಇಲ್ಲ ಅಂತ ಅಂದರೆ ಎಂಟ್ರಿ ಇರಲ್ಲ. ನಾವು ಯಾವ್ದಾದ್ರು ಒಂದು ಗೇಮ್ ಆದರೂ ಆಡಲೇಬೇಕು. ಅದು ಕಪಲ್ಸ್ ಅಥವಾ ಪಾರ್ಟ್ನರ್ಸ್ ಅಂತ ಅಂತೀವಲ್ಲ, ಪಾರ್ಟ್ನರ್ಸ್ ರೀತಿಲಿ ಆಡಬೇಕು. ಸಿಂಗಲ್ ಆಡೋ ಗೇಮ್ಸ್ ಯಾವುದೂ ಇಲ್ಲ. ಆ್ಯಂಡ್ ಪಾರ್ಟ್ನರ್ಸಾಗೆ ನಾವು ಆಡಬೇಕು. ಕಯಾಕಿಂಗ್ ಆಗಿರ್ಬೋದು, ಮತ್ತು ಪ್ಯಾಡಲಿಂಗ್ ಆಗಿರ್ಬೋದು, ಬನಾನಾ ಗೇಮ್ ಅಂತ ಇರುತ್ತೆ. ಸೋ ಮೆನಿ ಟೈಪ್ಸ್ ಆಫ್ ಗೇಮ್ಸ್ ಇರುತ್ತೆ. ನಾವು ಒಂದು ಮಕ್ಕಳನ್ನ ಕರ್ಕೊಂಡು ಹೋದರೆ ಔಟಿಂಗ್ ಅಥವಾ ಪಿಕ್ನಿಕ್ಗಂತ ಒಳ್ಳೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಮಕ್ಕಳಿಗೂ ಕೂಡ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಅನ್ಬೋದು. ಈ ಒಂದು ನೇಚರು, ಒಂದು ಗ್ರೀನರಿ ನೋಡಿ. ಈಗ ನೋಡ್ತಿದ್ದೀರಲ್ಲ, ನಾನು ಹೋಗ್ತಾ ಇದ್ದೀನಲ್ಲ, ಒಳಗಡೆ ಎಂಟ್ರಿ ಕೊಟ್ಟೆ ನಾನು. ತುಂಬ ಚೆನ್ನಾಗಿದೆ ಅಂತ ಅನ್ಬೋದು. ಅಷ್ಟು ಚೆನ್ನಾಗಿದೆ ನೇಚರ್ ಪ್ಲೇಸು. ಆ್ಯಕ್ಚುಲಿ ನಾವು ಬೆಳಿಗ್ಗೆ ಬಂದಿದ್ವಿ, ಒಂದು 11 o'clock 10:30 ಅಷ್ಟರಲ್ಲಿ. ಆ್ಯಕ್ಚುಲಿ ನಾವು ಬೆಳಿಗ್ಗೆ ಬರೋದಕ್ಕಿಂತ ಈವ್ನಿಂಗ್ ಟೈಮಲ್ಲಿ ಬಂದರೆ ಒಳ್ಳೆಯದು. 5 o'clock 4:30 ಮೇಲೆ ಬಂದರೆ ಒಳ್ಳೆಯದು. ಆ್ಯಕ್ಚುಲಿ ನಾನು ಫೋಟೋ ಶೂಟ್ ಮಾಡಿಸ್ಬೇಕಿತ್ತು, ಅದಕ್ಕೋಸ್ಕರ ನಾನು ಇಷ್ಟು ಬೇಗ ಬಂದೆ. ಬಿಸಿಲಿದ್ರೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಈವ್ನಿಂಗ್ ಟೈಮಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ, ಬಿಸಿಲು ಇರಲ್ಲ. ಆರಾಮಾಗಿ ನಾವು ಪೆಡಲಿಂಗ್ ಅಥವಾ ಗೇಮ್ಸ್ಗಳನ್ನ ಆಡ್ಬೋದು. ನೀರೊಳಗೆ ಒಂದು 5 minutes ಅಷ್ಟು ಬಿಡ್ತಾರೆ, ಅದಾದಮೇಲೆ ಬಿಡಲ್ಲ. ಅದರಲ್ಲೂ ಆಟಾಡ್ಬೋದು ಅಂತ ನಾನು ನನ್ನ ತಮ್ಮ ಈಗ ಬಂದಿರೋದು. ನನ್ನ ತಮ್ಮನೂ ಫುಲ್ ಎಂಜಾಯ್ಮೆಂಟ್ ಮಾಡ್ದ. ಬ್ರಿಡ್ಜ್ ಥರ ಮಾಡಿದ್ದಾರೆ, ಆಮೇಲೆ ಬ್ರಿಡ್ಜ್ ಹತ್ರ ಅಲ್ಲೊಂದು ಹೋಟೆಲ್ ಥರ ಮಾಡಿದ್ದಾರೆ. ಅಂದರೆ ಸಿಂಪಲ್ಲಾಗಿ ಒಂದು ಜ್ಯೂಸ್ ಅಥವಾ ನಾವೇನು ಗೇಮ್ಸ್ ಆಡ್ಕೊಂಡು ಬಂದು ಸುಸ್ತಾಗಿರ್ತೀವಿ, ಸಿಂಪಲಾಗಿ ಮಾಡಿದ್ದಾರೆ. ಅವ್ರು ಇನ್ನೂ ಮಾಡ್ಬೋದಿತ್ತು. ಫ್ರೆಂಡ್ಸ್, ಈಗ ನಾವು ಗೇಮ್ ಆಡೋದಕ್ಕೆ ರೆಡಿಯಾಗಿದ್ದೀವಿ. ಜಾಕೆಟ್ ಕೊಟ್ಟಿದ್ದಾರೆ ಸೇಫ್ಟಿಗೆ. ನಾನು ಪೆಡಲಿಂಗ್ ತೊಗೊಂಡೆ. ಸೊ ಕಯಾಕಿಂಗಿಗೆ ಹೋಗ್ಬೋದಿತ್ತು, ಕೈ ನೋವು ಬರುತ್ತೆ ಅಂತ ತೊಗೊಂಡೆ. ಬಟ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಸ್ವಲ್ಪ ಸಮುದ್ರ ಥರ ಇತ್ತು ಅಂತ. ಸೊ ನಮಗೆ ಪೆಡಲಿಂಗ್ ಮಾಡೋಕ್ಕೂ ಕಷ್ಟ ಆಯಿತು. ದೂರ ಎಲ್ಲ ಹೋಗಲಿಲ್ಲ, ಅಲ್ಲಲ್ಲೇ ಹತ್ರ ಹೋಗ್ಬಿಟ್ಟು ಪೆಡಲಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಒಂದು ಮಿನಿ ವ್ಲಾಗ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್. ಇನ್ನೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.